ಟೋಟಲ್ ಬಜೆಟ್, ನಮ್ಮ ರೂಮಿನ ಬಜೆಟ್ ಟೋಟಲ್ ಆಗಿ ಇರೋದು ಇಲ್ಲೇ. ಇದನ್ನೇ ನಾವು ನೋಡ್ಕೊಂಡು ನಮ್ಮ ಜೀವನ ಮಾಡೋದು. ನಾವು ಬೆವರು ಸುರಿಸಿ ದುಡಿದಿರುವಂಥ ಪ್ರತಿ ಒಂದು ರೂಪಾಯಿ ಕೂಡ ನಿಜವಾಗ್ಲೂ ಬೆಲೆ ಇದೆ. ನೀವು ಜೀವನ ಮಾಡ್ತಾ ಇದ್ದೀರಿ ಅನ್ನೋದು ಎಷ್ಟು ಇಂಪಾರ್ಟೆಂಟು, ನೀವು ನಿಮ್ಮ ಜೀವನವನ್ನು ಪ್ಲ್ಯಾನ್ ಮಾಡಬೇಕು ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಮಣಿಯವರೇ, ಓ ಕಳೆದ ಒಂದು ವಿಡಿಯೋದಲ್ಲಿ ನಿಮ್ಮ ತಿಂಗಳ ಗಣನೆಯನ್ನು ಹೇಳಬಾರದೆಂದು ನಿಲ್ಲಿಸಲಾಗಿತ್ತು. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ತಿಂಗಳ ಗಣನೆಯನ್ನು ಸರಿಯಾಗಿ ವಿವರಿಸಿ ಎಂಬಂತೆ ಓಕೆ ನಿಮ್ಮ ಗುರುಗಳು ಆದೇಶಿಸುತ್ತಿದ್ದಾರೆ. ಓಕೆ, ನಮಸ್ಕಾರ ನನ್ನೆಲ್ಲ ಗುರುಗಳಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ್ತೀರಾ, ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಮರಳಿ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸರಿ ಗುರುಗಳೇ, ಶುರು ಮಾಡೋಣ. ಆಗಿದ್ರೆ ನನ್ನ ಮಾತೃಭಾಷೆ ಕನ್ನಡ, ಕ್ಷಮೆ ಇರಲಿ. ಜೀವನ ನಡೆಸೋಕೆ ನಮಗೆ ಬೇಕಾಗಿರೋದು ಮನಿ, ಬ್ಯಾಚುಲರ್ ಮನಿ. ಎಂತ ಮಾತು, ಇದೆಂತ ಸಾವು ಮಾರ ಜೀವನದಲ್ಲಿ ಮಣಿ ಮಾತು. ನಮಸ್ಕಾರ ನನ್ನೆಲ್ಲ ಗುರುಗಳಿಗೂ. ನನ್ನ ಮೊಬೈಲಲ್ಲಿ ಜನೇ ಮೊಬೈಲ್ ಒಂದು ತಿಂಗಳು ಸ್ಯಾಲ್ರಿ ಇಲ್ಲ. ಜನೇ ಡೈರಿ ಇದರಲ್ಲಿ ಫುಲ್ಲು ನಮ್ಮ ಮಂತ್ಲಿ ಅಥವಾ ನಮ್ಮ ಇಯರ್ಲಿ ಏನೇ ಆಗಲಿ ಒಟ್ಟ ಟೋಟಲ್ ಬಜೆಟ್, ನಮ್ಮ ರೂಮಿನ ಬಜೆಟ್ ಟೋಟಲ್ ಆಗಿ ಇರೋದು ಇಲ್ಲೇ. ಇದನ್ನೇ ನಾವು ನೋಡ್ಕೊಂಡು ನಮ್ಮ ಜೀವನ ಮಾಡೋದು. ಸೊ ನಮ್ಮ ಬ್ಯಾಚುಲರ್ಸ್ ರೂಮಲ್ಲಿ ಜೀವನ ಮಾಡೋದು ಇದನ್ನ ನೋಡ್ಕೊಂಡೆ. ಇದನ್ನು ನೋಡ್ತಾ ಇದ್ದೀರಾ ನೀವು. ನಾವು ಲಾಸ್ಟ್ ಮಂತಲ್ಲಿ ಅಂದರೆ ನವೆಂಬರ್ 2025 ಅಲ್ಲಿ ಇದು ನಮ್ಮ ಪ್ಲ್ಯಾನ್. ಈ ಥರ ಫಾರ್ಮೆಟ್ ಇರುತ್ತೆ ನಮ್ಮದು. ಇದು ನಮ್ಮ ಪ್ಲ್ಯಾನ್. ನೆಕ್ಸ್ಟು ಯಾವ್ಯಾವ ಖರ್ಚನ್ನ ಯಾರ್ಯಾರು ನೋಡ್ಕೊಂಡಿದ್ದಾರೆ, ಒಬ್ಬ ರೆಂಟ್ ನೋಡ್ಕೊಂಡ್ರೆ, ಮತ್ತೊಬ್ಬ ಗ್ರೋಸರೀಸನ್ನು ನೋಡ್ಕೊಂಡಿರ್ತಾನೆ, ಮತ್ತೊಬ್ಬ ಸುಮ್ಮನೆ ಅವ್ನು ಗ್ರೋಸರೀಸ್ ಮತ್ತು ರೆಂಟ್ನ ಏನು ನೋಡ್ಕೊಂಡಿರ್ತಾನೋ ಅವನಿಗೆ ದುಡ್ಡು ಹಾಕ್ತಾನೆ. ಸೊ ಅದಕ್ಕೋಸ್ಕರ ನಾವು ಏನೇ 10 ರೂಪಾಯಿ ಕೂಡ ಖರ್ಚು ಮಾಡಲಿ ರೂಮಿಗೆ, ನಾವು ಇಲ್ಲಿ ತಂದು ಬರಿತೀವಿ. ಒಂದು ಚಿಕ್ಕದಾಗಿ ಒಂದು 10 ರೂಪಾಯಿ ಬಿಸ್ಕೆಟ್ ಪ್ಯಾಕೆಟ್ ತಂದ್ರೂ ಕೂಡ ಇಲ್ಲಿ ನೀಟಾಗಿ ಬರಿತೀವಿ. ಇದು ಎಸ್ಟಿಮೇಟೆಡ್ ಆಯಿತು, ಇದು ಆ್ಯಕ್ಚುಲ್ ಬಜೆಟ್ ಇಲ್ಲಿಗೆ ಬರುತ್ತೆ. ಲಾಸ್ಟ್ ಮಂತ್ ಇದು ಕ್ಯಾಲ್ಕುಲೇಟ್ ಆಗಿರುವಂಥ ಪ್ರತಿಯೊಂದು ರೂಪಾಯಿನೂ ಕೂಡ ಇಲ್ಲಿ ಗಣನೆಗೊಂಡು ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಮಣಿಯವರೇ, ನಿಮ್ಮ ಕತೆ ಪುರಾಣಗಳನ್ನೆಲ್ಲ ನಿಲ್ಲಿಸಿ ವಿಷಯಕ್ಕೆ ಬರ್ಬೋದಾ? ಓಕೆ ಗುರುಗಳೇ, ಓಕೆ. ಇವಾಗ ಆ್ಯಕ್ಚುಲ್ ಕಂಟೆಂಟಿಗೆ ಬರೋಣ. ಜನೇ ನೋಡ್ಸು ಸತಿ ಪೆನ್ ಇಟ್ಕೊಂಡ್ ಬಂದಿದ್ದೀನಿ. ಅವಾಗ ಮಂಜಾಗಿದ್ದ, ಕರೆಕ್ಟಾಗಿ ಕೊಟ್ಟ ಜಾನಿ. ಸೊ 3300ನ ಪ್ಲ್ಯಾನ್ ಮಾಡಿದ್ದಾನೆ ನಮ್ಮ ಲೇಖನ್ ಮೂರ್ತಿ. 3300 ಅಂತಂದರೆ ನಾವು 6 ಮೆಂಬರ್ಸ್ ಇರೋದು ರೂಮಲ್ಲಿ. ಟೋಟಲ್ 19,800. ಓಕೆ, 19,800. ಆ್ಯಕ್ಚುಲಾಗಿ ಎಷ್ಟು ಬಂತು ಅಂತ 19,800 ನಾವು ಎಸ್ಟಿಮೇಟ್ ಮಾಡಿರೋದು. ಸೊ ಲಾಸ್ಟ್ ಮಂತು ಕೆಲವರದ್ದು ಉಳಿದಿರುತ್ತೆ, ಇನ್ನು ಕೆಲವರದ್ದು ಜಾಸ್ತಿ ಆಗಿರುತ್ತೆ. ನಂದೇ ನೋಡ್ರಿ, ಇವಾಗ ನಂದು 28 ರೂಪಾಯಿ ಉಳಿದೈತೆ ಅಷ್ಟೇ. ನಾನು ಈ ತಿಂಗಳಿಗೆ ನಾನು ಹಾಕಬೇಕಾಗಿರೋದು ಓನ್ಲಿ 28 ರುಪೀಸ್. 28 ರೂಪಾಯಿದಲ್ಲಿ ಆಗುತ್ತಾ ಕೆಲಸ? ಮಂತಿಂದು ಕ್ಯಾಲ್ಕುಲೇಷನ್ ನೋಡೋಣ ಇವಾಗ. 17,198. ಸೊ 17,198 ರೂಪಾಯಿ. 10,200 ನಮ್ಮ ರೂಮಿನ ರೆಂಟ್. 17,198 ನಮ್ಮ ರೆಂಟ್ನ ಕಟ್ ಮಾಡಿದ್ರೆ ನಮಗೆ ಉಳಿಯೋದು 6,998. 6,998 2 ರೂಪಾಯಿ ಸೇರಿಸಿದ್ರೆ 7,000. ಮಣಿಯವರೇ ಗುರುಗಳೇ, ನಿಮ್ಮ ಮುಖ್ಯವಾದ ಪಾವತಿ ವಿದ್ಯುತ್ ಪಾವತಿ. ಕರೆಂಟ್ ಬಿಲ್ ಬರುತ್ತೆ ಗುರುಗಳೇ. ಸೊ ನೀವು ಕೇಳ್ತಾ ಇರೋದು ಏನಂತಂದರೆ ಕರೆಂಟ್ ಬಿಲ್ ಎಷ್ಟು ಬರ್ಬೋದು ಅಂತ. ನಮಗೆ ಕರೆಂಟ್ ಬಿಲ್ಲು ಇಲ್ಲಿದು ಅಪಾರ್ಟ್ಮೆಂಟಿಂದ ಏನಿದೆನೋ ಗೊತ್ತಿಲ್ಲ, ಬಟ್ ಕರೆಂಟ್ ಬಿಲ್ ನಮಗೆ ಬರೋಲ್ಲ, ಅಷ್ಟೊಂದು ಬರೋಲ್ಲ. ಸೊ ಲಾಸ್ಟೆಲ್ಲ ಬಂದಿರೋದು 80 ರೂಪೀಸು, 0 ರೂಪೀಸು ಹೀಗೆಲ್ಲ ಬರ್ತಾ ಇರೋದು. ಈಗ ಒಂದು
ಚಳಿಗಾಲ ಅಲ್ಲ, ಸೊ ಗೀಝರ್ನ ಯಾವಾಗಲೂ ಆನಲ್ಲಿ ಇಡ್ತೀವಿ. ಬಿಕಾಸ್ ಬೆಳಗ್ಗೆ ಎದ್ದ ತಕ್ಷಣ ಕೈ ಮುಟ್ಟೋಕ್ಕಾಗಲ್ಲ, ಅದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಸೊ ಆ ಒಂದು ಕಾರಣಕ್ಕೆ ಗೀಝರ್ ಜಾಸ್ತಿಯಾಗಿ ಯೂಸ್ ಆಗ್ತಿರೋ ಒಂದೇ ಒಂದು ಕಾರಣಕ್ಕೆ ನಮಗೆ ಕರೆಂಟ್ ಬಿಲ್ ಬರ್ತಾ ಇದೆ. ಅದು ಈ ತಿಂಗಳು ಎಷ್ಟು ಬಂದಿದೆ ಅಂತಂದರೆ 380 ರುಪೀಸ್. ಮೈನಸ್ 380 ರುಪೀಸ್ ಮಾಡಿದ್ರೆ ನಮಗೆ ಉಳಿಯೋದೆಷ್ಟು ಗೊತ್ತೋ? 6618. ಈ 6618ಅಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋದರೆ 4 ಸಂಡೇಗಳಲ್ಲಿ ಪ್ರತಿ ಸಂಡೇ ನಮಗೆ 700 ರುಪೀಸ್ ಬೇಕೇ ಬೇಕು. ಸೊ 700 ಇಂಟು 4 ಅಂತ ಮಾಡಿದ್ರೆ 2800 ಓನ್ಲಿ ಫಾರ್ ವೆಜಿಟೇಬಲ್ಸ್ ಆ್ಯಂಡ್ ಚಿಕನ್. ಇದನ್ನು ಮೈನಸ್ ಮಾಡಿದ್ರೆ ನಮಗೆ ಉಳಿಯೋದು 3818. ಈ ಎಲ್ಲ ದೊಡ್ಡ ಹೋಗ್ತೈತೆ, ಎಲ್ಲ ಏನು ಉಳಿತಾನೆ ಇಲ್ಲ. ಉಡಾಯಿಸ್ ಅಪ್ಪು ದುಡ್ಡಲ್ಲೆಲ್ಲ ಉಡಾಯಿಸೋದು, ನಾವು ದುಡ್ದು ನಾವು ಉಡಾಯಿಸ್ಬೇಕು. ನಮ್ಮ ಮೇಜರ್ ಖರ್ಚು ಬಂದ್ಬಿಟ್ಟು ನಾವು ಊಟ ಮಾಡುವಂಥ ಅಕ್ಕಿ, ನಾವು ಕಾವೇರಿ ತಿನ್ನೋದು. ಸೊ ಅದರದ್ದು ಕಾಸ್ಟ್ ಬಂದ್ಬಿಟ್ಟು 1600 ರುಪೀಸ್ ಐ ಥಿಂಕ್ ಸೊ. ಅದನ್ನು ಮೈನಸ್ ಮಾಡಿದ್ರೆ 2218. ಈಗ ನಾನು ಎಸ್ಟಿಮೇಟ್ ಮಾಡಿರೋ ಪ್ರಕಾರ ನಮಗೆ ಈ ತಿಂಗಳು 2218 ಅಂದರೆ 2218 ರೂಪಾಯಿಗಳು ನಮ್ಮ ಒಂದು ಬ್ಯಾಲೆನ್ಸ್, ಅಂದರೆ ನಮ್ಮ ರೂಮ್ ಬ್ಯಾಲೆನ್ಸಲ್ಲಿ ಹಾಗೇ ಉಳ್ಕೊಳ್ಳುತ್ತೆ. ನೀವು ಹೇಳುತ್ತಿರುವ ಮಾತಿನಲ್ಲಿ ಎಷ್ಟು ಸತ್ಯವಿದೆ? ಅದು ಏನು ಮಾಡೋಕ್ಕೆ ಬರಲ್ಲ, ಉಳ್ಕೊಳ್ಳಲ್ಲ. ಯಾವಾಗಿದ್ರೂ ಇವಾಗ ನೀವೇ ನೋಡಿದ್ರಿ, ನಾ ಎಸ್ಟಿಮೇಟ್ ಮಾಡಿರೋದೆಷ್ಟು 19,000 ಸಮಥಿಂಗ್ ಏನೋ. ಸೊ ಲಾಸ್ಟ್ ಮಂತಿಂದ ಏನೇನು ಎಲ್ಲ ಖರ್ಚು ಮಾಡ್ಕೊಂಡು ಬಂದಿದ್ದೀವಿ, ಆ ಖರ್ಚಿನೆಲ್ಲ ತೆಗೆದುಬಿಟ್ಟು ನಾವು ಇಲ್ಲಿ ಎಸ್ಟಿಮೇಟ್ ಮಾಡಿ ನೋಡಿದಾಗ 17,000 ಸಮಥಿಂಗ್ ಏನೋ ಬಂತು. ನೀವು ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ, ನಾವು ಎಸ್ಟಿಮೇಟ್ ಮಾಡಿರೋದಕ್ಕಿಂತ ಕಡಿಮೆ ಅಮೌಂಟು ನಮಗೆ ಬಜೆಟ್ ಆಗಿ ಬರುತ್ತೆ. ಗ್ರೋಸರೀಸ್ನ ತೊಗೊಳ್ತೀವಿ, ಇದನ್ನು ತೊಗೊಳ್ತೀವಿ. ಸೊ ಇದನ್ನು ಮೈನಸ್ ಮಾಡಿದ್ರೂ ಕೂಡ 1000 ರುಪೀಸ್ ಆನ್ ಆ್ಯಾವ್ರೇಜ್ ಅಂತ ಹಿಡಿದು ಮೈನಸ್ ಮಾಡಿದ್ರು ಕೂಡ 1000 ರುಪೀಸ್ ಆಲ್ಮೋಸ್ಟ್ ನಮಗಂತೂ ಉಳಿಯುತ್ತೆ. ನೆಕ್ಸ್ಟ್ ಮಂತಿಗೆ ಅದನ್ನು ನಾವು ಮತ್ತೆ ಆ ಬ್ಯಾಲೆನ್ಸನ್ನು ನಾವು ಮತ್ತೆ ನಮ್ಮ ಸೇವಿಂಗ್ಸ್ ಅಕೌಂಟಿಗೆ ಹಾಕ್ಕೊಂಡು ಉಡಾಯಿಸಲ್ಲ. ನೆಕ್ಸ್ಟ್ ಮಂತ್ ಬಜೆಟ್ ಪ್ಲ್ಯಾನಿಂಗಿಗೆ ಅದನ್ನು ನೀಟಾಗಿ ಹಾಕ್ತೀವಿ. ಯಾಕೆಂದರೆ ಈ ಮಂತಲ್ಲಿ ಸಿಲಿಂಡರ್ ಬಂದಿಲ್ಲ, ಸೊ ನೆಕ್ಸ್ಟ್ ಮಂತಿಗೆ ಬಂದೇ ಬರುತ್ತೆ. ಆ ನೆಕ್ಸ್ಟ್ ಮಂತಿಂದ ಸಿಲಿಂಡರ್ ಕಾಸ್ಟ್ ಇದು ನಮಗೆ ಇಲ್ಲಿ ಎಲ್ಲಿ ಸಿಗ್ತಾ ಇದೆ ಅದು ಸಿಲಿಂಡರ್ ಕಾಸ್ಟ್. ಸೊ ಆ 1000 ರುಪೀಸ್ ನೆಕ್ಸ್ಟ್ ಕ್ಯಾರಿ ಆಗುತ್ತೆ ಅಷ್ಟೇ. ವಿತೌಟ್ ಪ್ಲ್ಯಾನಿಂಗ್ ನಾವು ಯಾವ ತಿಂಗಳನ್ನು ಸ್ಟಾರ್ಟೇ ಮಾಡೋದಿಲ್ಲ, ಯಾವ ಇಯರ್ನು ಸ್ಟಾರ್ಟೇ ಮಾಡೋದಿಲ್ಲ. ನಾನು ಬ್ಯಾಚುಲರ್ಸಿಗೆ ರೂಮಿಗೆ ಬಂದು, ನಾನು ಬ್ಯಾಚುಲರ್ಸ್ ಜೀವನಕ್ಕೆ ಬಂದು, ನಾನು ಬ್ಯಾಚುಲರ್ಸ್ ರೂಮಿಗೆ ಬಂದು, ನಾನು ಬೆಂಗಳೂರಿಗೆ ಬಂದು ಕಲ್ತಿರೋದು ಫೈನಾನ್ಷಿಯಲ್ ಪ್ಲ್ಯಾನಿಂಗ್. ಸೊ ಎಷ್ಟು ಎಸ್ಟಿಮೇಟ್ ಮಾಡಬೇಕು, ನೆಕ್ಸ್ಟು ಒಂದು ಮನೆಯನ್ನು ನಡೆಸಬೇಕು ಅಂತಂದರೆ ಎಷ್ಟು ಖರ್ಚಾಗುತ್ತೆ. ಸೊ ಇದಾಗಿತ್ತು ನಮ್ಮ ರೂಮಿನ ತಿಂಗಳದ ಬಜೆಟ್ ಪ್ಲ್ಯಾನಿಂಗ್. ಸೊ ಈ ಎಸ್ಟಿಮೇಷನ್ ಯಾರ್ಯಾರಿಗೆ ಇಷ್ಟ ಆಗಿದೆ ಅವರೊಂದು ಲೈಕ್ ಮಾಡಿ, ಯಾರ್ಯಾರಿಗೆ ಇಷ್ಟ ಆಗಬೇಕು ಅವರಿಗೆಲ್ಲರಿಗೂ ಶೇರ್ ಮಾಡಿ, ಕಮೆಂಟ್ ಮುಖಾಂತರ ತಿಳಿಸಿ ಯಾವ ಎಸ್ಟಿಮೇಷನ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ. ಐದರ್ ನನ್ನ ಪರ್ಸ್ನಲ್ ಖರ್ಚನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಮುಂದಿನ ವಿಡಿಯೋಗಳಲ್ಲಿ. ಇವತ್ತು ಮಾತಾಡ್ಸಿದ್ದೀನಿ ನಿಮ್ಮನ್ನು ಒಂದೊಳ್ಳೆ ವಿಷಯದಲ್ಲಿ, ನನ್ನ ರೂಮಿನ ಬಜೆಟ್ ಎಸ್ಟಿಮೇಷನ್ ಪ್ಲ್ಯಾನಲ್ಲಿ. ಸೊ ಮರಳಿ ಮತ್ತೆ ಮಾತಾಡಿಸ್ತೀನಿ. ಅಲ್ಲಿವರೆಗೂ ಇವತ್ತು ಮಾತಾಡ್ಸಿದ್ದೀನಿ.